ಗಂಟೆ ಆಗಿದೆ. 2 o'clock ಎಚ್ಚರ ಆಗಿದೆ, ನಿದ್ದೆನೇ ಬರ್ತಾಯಿಲ್ಲ. ಐ ಡೋಂಟ್ ನೋ, 5ಗೆ ಎದ್ದೇಳಬೇಕು. ಏನಾಗುತ್ತೋ ಗೊತ್ತಿಲ್ಲ ಡೇಟು. ಟೈಮ್ ನೋಡಿ ಕಾಣ್ತಾ ಇದೆಯಾ, 3:15 ಆಗಿದೆ. ನನಗೆ ನಿದ್ದೆ ಬರದೇ ಇರೋ ಕಾರಣ ನಾನು ಒಂದು ನಿಮಿಷ ಒನ್ ಆಫ್ ದ ಟಾಸ್ಕ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಆಗಲೇ 5 pages ಓದಿದೆ ಇದನ್ನು. ಬಟ್ ಮೈ ಮೈಂಡ್ ಬಿಕೇಮ್ ಮೋರ್ ಆ್ಯಕ್ಟಿವ್ ನಾವು ಇದನ್ನು ಓದಿ. ಯಾಕಂದರೆ ಇದು ಸೆಲ್ಫ್ ಹೆಲ್ಪ್ ಬುಕ್ ಅಲ್ವಾ, ಮೋಟಿವೇಟ್ ಮಾಡುವಂಥ ಒಂದು ಬುಕ್ ಇದು. ನಾವು ಐ ಫೈಂಡ್ ಇಟ್ ಇವನ್ ಮೋರ್ ಚಾಲೆಂಜಿಂಗ್ ಟು ಸ್ಲೀಪ್ ಬ್ಯಾಕ್. ನಾನು ಇವನು ಹೇಳೋಕ್ಕಿಂತ ಮುಂಚೆ ಎದ್ದು ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ರೆ, ಫಸ್ಟ್ ಆಫ್ ಆಲ್ ನಂಗೆ ನಿದ್ದೆ ಸರಿ ಬಂದಿಲ್ಲ. 3 o'clock ಎಚ್ಚರ ಆಯಿತು, 4 ಆಯಿತು ನಿದ್ದೆ ಮಾಡೋಕ್ಕೆ, 4:44 ಎಚ್ಚರ ಆಯಿತು. ಇವನು ಟಾಯ್ಲೆಟ್ಗೆ ಹೋಗೋಕ್ಕೆ ಎದ್ದು ಈಗ ಅಮ್ಮ ಎದ್ದೇಳೋಣ, ಅಮ್ಮ ರೆಡಿ ಆಗೋಣ ಅಂತ ಹೇಳ್ತಾ ಇದ್ದೇನೆ. ದ ಟೈಮ್ ಈಸ್ ಸ್ಟಿಲ್ ನಾಟ್ 5. ಸೊ ಹಿಯರ್ ಬಿಗಿನ್ಸ್ ಅವರ್ ಡೇ 2 ಚಾಲೆಂಜ್. ಆರ್ ಯು ರೆಡಿ? ನೋಡಿ 65.4 ತೋರಿಸ್ತಾ ಇದೆ ವೆಯ್ಟು, ನಿನ್ನೆಗಿಂತ ಜಾಸ್ತಿ. ಇವತ್ತು ಮತ್ತೆ ಅದೇ ಮಿಸ್ಟೇಕ್ ಮಾಡಿದೆ, ನಾನು ನೆನಪೇ ಆಗ್ತಿಲ್ಲ ನನಗೆ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಬೇಕು ಅಂತ. ಇಟ್ಸ್ ಓಕೆ, ಆಗ್ತಾ ಇರತ್ತೆ ಈ ಥರ. ವರ್ಕೌಟ್ ಆಯಿತು. ಟುಡೇ ಲಿಟಲ್ ಸ್ವೆಟ್ಟಿಂಗ್, ಯೂಶ್ವಲಿ ನಾನು ಸ್ವೆಟ್ ಆಗಲ್ಲ. ಓಕೆ, ಇವನು ಬರ್ತಾನೆ ಅಂತೇಳಿ ಕೂತ್ಕೊಂಡು ಬಿಡೋಣ. ನಿದ್ದೆ ಬರ್ತಾ ಇತ್ತಲ್ವಾ, ನಿದ್ದೆ ಸರಿಯಾಗಿಲ್ಲ, ಎಷ್ಟು ಟಯರ್ಡ್ ಆಗ್ತಿತ್ತು. ಈಗ ವರ್ಕೌಟ್ ಆದ ತಕ್ಷಣ ಐ ಆಮ್ ಆ್ಯಕ್ಟಿವ್ ಅಗೇನ್. ಕಾಣಿಸ್ತಿಲ್ಲ. ಓಕೆ, ಈಗ ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ನೀವಿನ್ನೂ ವರ್ಕೌಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿ. ವಯಸ್ಸರ ಪೂಜಿತ ಸರಸ್ವತಿ ಭಗವತಿ ನಿಶೇಷ ಜಲ್ವಾ ಅವು ಕರ್ತವ್ಯ ಅರ್ಜುನ ಮಹಾಭಾರತ. ಈಗೆಲ್ಲ ಆಯ್ತಲ್ಲ, ಕುಕ್ ಮಾಡಬೇಕು. ನಿನ್ನೆ ಅಡುಗೆ ಇತ್ತು ಆಲ್ರೆಡಿ, ಇವತ್ತು ನನಗೆ ಮಾತ್ರ ಇದೆ. ಅವ್ನಿಗೇನಾದರೂ ರೊಟ್ಟಿ ಮಾಡಬೇಕಂತ ಇದ್ದೀನಿ, ಮಾಡ್ತೀನಿ. ಆಮೇಲೆ ನಿನ್ನೆಯಿಂದ ಭಗವದ್ಗೀತಾ ಕೊಡು ಅಂತ ಹೇಳ್ತಾ ಇದ್ದಾನೆ, ಓದ್ತೀನಿ ಅಂತ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಕೊಡ್ತೀನಿ. ರೀಡ್ ದಿಸ್ ಪುಟ್ಟ, ರೀಡ್ ದಿಸ್. ಭಾಗ್ಯವತಿ ಭಗವತ ಗೀತೆ, ಭಗವದ್ಗೀತೆ ಸೋಕ್ ಮಾಡಿದ್ನಲ್ಲ, ಇದು ಓಟ್ಸ್ಗೆ ಹಾಕ್ತೀನಿ. ಆ ವ್ಯಕ್ತಿಗೆ ಒಂದು ಸ್ವಲ್ಪ, ಮತ್ತು ನನಗೆ ಪುಟ್ಟ. ಸೊ ಇದು ನಾನು ಓಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಅದರಲ್ಲೇ ಹಾಕೋತೀನಿ. ಒಂಚೂರು ನೀರು ಹಾಕೋತೀನಿ, ಶುಗರ್ ವಾಟರ್. ಇಲ್ಲಿ ಬಾಯ್ಲಿಂಗ್ ಇಟ್ಟಿದ್ದೀನಿ ಈಗ ಆಲೂನ. ಏನು ಪುಟ? ದಿನ ಮಾಡ್ತಾಯಿದ್ದೀನಿ. ತಗೋ. ಅದಕ್ಕಿಂತ ಮುಂಚೆ ಫ್ಲಾಕ್ಸ್ ಸೀಡ್ಸು. ಈಗ ವಿಕ್ಟಿನ್ ಬಾಕ್ಸ್ಗೆ ಲಂಚ್ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಬಂದಮೇಲೆ ರೊಟ್ಟಿ ತಿನ್ನೋಕ್ಕೂ ಆಗುತ್ತೆ ಅಂಥೇಳಿ, ಅರ್ಧ ಕೆಲಸ ಅಡುಗೆ ಮಾಡೋದು ಕಡಿಮೆ ಆಗುತ್ತೆ ಅಂಥೇಳಿ.
ಎಷ್ಟೊತ್ತು ಮಾಡ್ತೀಯಾ ಅಂತೇಳಿ ಹಿಂಗೆ ಕಿರ್ಚಾಡ್ತಿದ್ದಾನೆ ನನ್ನ ಮಗ. ಸ್ಕೂಲಿಗೆ ಹೋಗೋಕ್ಕೆ ತುಂಬ ಇಷ್ಟ ಅವನಿಗೆ, ಆಟ ಆಡೋಕ್ಕೆ ಸಿಗುತ್ತಲ್ವ ಅಲ್ಲಿ, ಅದಕ್ಕೆ ಎಷ್ಟೊತ್ತು ಮಾಡ್ತೀಯಾ, ಬೇಗ ಬೇಗ ಮಾಡು ಅಂತ ಹಠ ಮಾಡ್ತಾ ಇದ್ದಾನೆ. ಈಗ ರೊಟ್ಟಿ ಎಲ್ಲ ಮಾಡಿ ಆಯಿತು. ಆಲೂಗಡ್ಡೆ ಏನು ಕುದಿಸಿದ್ದೆಲ್ಲ ಅದರದ್ದು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಭಾಜಿನ ಆಗೋಗ್ಬಿಡುತ್ತೆ. ಒಬ್ಬರೇನೆ ಹಾಕಿ ಒಂಚೂರು ಬಾಯ್ಲ್ಡ್ ಆಲೂಗಡ್ಡೆನ ಅದಕ್ಕೆ ಹಾಕಿ ಉಪ್ಪು ಖಾರ ಅರಿಶಿನ ಹಾಕ್ಬಿಟ್ರೆ ಆಯಿತು. ಆ್ಯಕ್ಚುಲಿ ಅದು ಸ್ವಲ್ಪ ಜಾಸ್ತಿನೇ ಬಾಯ್ಲ್ ಆಗಿತ್ತು, ಬಟ್ ಪರವಾಗಿಲ್ಲ. ಅದನ್ನು ಏನೋ ಆಲೂ ಪರಾಠ ಹೆಂಗೆ ಸ್ಟಫ್ ಮಾಡ್ತೀಯಲ್ವ ಆ ಥರ ಆಗಿಬಿಟ್ಟಿದೆ. ಇನ್ನೀವೇ ಅವ್ನಿಗೆ ಆಲೂ ಅಂದರೆ ಅಷ್ಟಕ್ಕಷ್ಟೇ. ಈಗ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಅವನ್ನ ಲಂಚ್ ಬಾಕ್ಸ್ಗೆ ಇಡ್ತಾ ಇದ್ದೀನಿ. ಎಲ್ಲ ಪ್ಯಾಕಿಂಗು, ರೊಟ್ಟಿ, ಅಡುಗೆ ಗಿಡಿಗೆ ಎಲ್ಲ ಆಯಿತು. ಕಿಚನ್ ಒಂದು ಕ್ಲೀನ್ ಆಗಿರಲಿಲ್ಲ, ಸಮಾಧಾನ ಇರಲಿಲ್ಲ. ಪಾತ್ರೆ ಎಲ್ಲ ತೊಳೆದು ಈಗ ನಾನು ರೆಡಿಯಾಗಿ ಹೋಗಬೇಕು. ನಾನು ಅವಾಗಲೇ ಹೇಳಿದ್ದೇನೆ. ಲೆಟ್ಸ್ ಗೋ. ಟ್ರಾಮ್ ಅಲ್ಲಿ ರೆಡಿ ಇದೆ. ಐ ಡೋಂಟ್ ನೋ ವಿಚ್ ಟ್ರಾಮ್ ಇಟ್ ಇಸ್. ಇಟ್ಸ್ ಓಕೆ, ಬಾ. ಅಮ್ಮ 75 ಬಿಡೋದು. ಡಿಡ್ ಯು ಸಿ? 70. ಈಗ ಸ್ವಲ್ಪ ಬೇಗನೆ ಬಂದ್ಬಿಟ್ವಿ. ಒಂದು 2 ಮಿನಿಟ್ಸ್ ಅಷ್ಟೇ. ಒಂದು 2 to 3 5 ಮಿನಿಟ್ಸ್ ಬೇಗ ಬಂದಿದ್ದೀವಿ. ಅವ್ನು ಸ್ಕೂಲ್ ರೀಚ್ ಆದ್ವಿ ಈಗ. ಇದು ಗ್ಲಿಮ್ಸ್ ಆಫ್ ಅವಿಕ್ಟನ್ ಸ್ಕೂಲು, ಬಟ್ ಅವನು ಹೋಗ್ತಾ ಇರೋದು ಕಿಂಡರ್ ಗಾರ್ಡನ್ ಸೆಕ್ಷನಲ್ಲಿ. ಆ್ಯಸ್ ಇಸ್ ಸ್ಟಿಲ್ ನಾಟ್ ರೆಡಿ, ಅವರ್ ಆ ಏಜ್ ಏನು ರೀಚ್ ಆಗಿಲ್ಲ ಅಂತ. ಇವತ್ತು ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಫಾಗೆ ಮಿಸ್ಟ್ ಎಲ್ಲ ಹಾಗೆ ತುಂಬಿಕೊಂಡಿದೆ. ನಿನ್ನೆ ಮಳೆ ಬರ್ತಾಯಿತ್ತು, ಬಟ್ ಇವತ್ತು ಮೋಡ ಒಂದು ಚೂರೇ ಮಳೆ ಇದೆ ಅಷ್ಟೇ. ಈಗ ಆಫೀಸಿಗೆ ರೀಚ್ ಆದೆ ನಾನು ಆಲ್ಮೋಸ್ಟ್. ಟೈಮ್ ಏನಾಗಿದೆ 9:04. ಈಗ ಹೋದ ತಕ್ಷಣ ಬ್ರೇಕ್ಫಾಸ್ಟ್. ಇದು ಇವತ್ತಿನ ಔಟ್ಫಿಟ್ ನಂದು. ಆಫೀಸಿಗೆ ಬಂದ ತಕ್ಷಣ ಮಾಡೋದೇ ಬ್ರೇಕ್ಫಾಸ್ಟ್, ಬಿಕಾಸ್ ಮನೇಲಿ ಮಾಡಿರಲ್ವ, ಅದಕ್ಕೆ ಲಂಚ್ ಬಾಕ್ಸ್ನ ಫ್ರಿಜಲ್ಲಿ ಇಟ್ಬಿಟ್ಟು ಈಗ ನಾನು 9 o'clock ಇನ್ಫ್ಯಾಕ್ಟ್ 9:20 ಆಗ್ತಾ ಬಂತು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಿದ್ದೀನಿ. ಅಲ್ಲಿಗೆ ಟಾಸ್ಕ್ 5 ಈಸ್ ಕಂಪ್ಲೀಟ್. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಲೊಕೇಶನ್. ನನ್ನ ಆಫೀಸ್ ಟಾಪ್ ಫ್ಲೋರಿಂದ ಈ ಥರ ಕಾಣುತ್ತೆ ಅದು ವ್ಯೂ. ಇನ್ನು ಟಾಸ್ಕ್ 6 ಆಫ್ ದ ಡೇ ಬಂದುಬಿಟ್ಟು ಗ್ರೀನ್ ಟೀ ಅಥವಾ ಜಿಂಜರ್ ಲೆಮನ್ ಟೀ ಕುಡಿಯೋದು. ಅದನ್ನು ಮಾಡ್ತಾಯಿದ್ದೀನಿ ಈಗ. ನಿಜ ಹೇಳಬೇಕು ಅಂತ ಹೇಳಿದರೆ ಇಷ್ಟೊತ್ತಿಗೆ ನನ್ನ ಮೀಟ್ರ್ ಆಫಾಗಿ ಹೋಗ್ಬಿಟ್ಟಿತ್ತು. ತುಂಬಾ ನಿದ್ದೆ ಬರ್ತಾಯಿತ್ತು, ಸ್ವಲ್ಪ ತಲೆನೋವ್ತಾ ಇತ್ತು, ಯಾಕಂದರೆ ರಾತ್ರಿ ನಿದ್ದೆ ಇರಲಿಲ್ಲ ಸರಿಯಾಗಿ. ಜಿಂಜರ್ ಟೀ ಕುಡಿಯುವಾಗಷ್ಟೇ ಚೆನ್ನಾಗಿ ಅನ್ನಿಸ್ತು, ಬಟ್ ಆಮೇಲೆ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಕೆಲಸನೂ ಇತ್ತು ನಂಗೆ ಮಾಡಲಿಕ್ಕೆ ಆಫೀಸಲ್ಲಿ, ಬಟ್ ಐ ವಾಸ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಹೊಲಾ ದೊಡ್ಡ ಇಶ್ಯೂ ಆಗಿಬಿಡ್ತು. ನಾನು 10:00 ಮನೆಗೆ ಬಂದುಬಿಟ್ಟೆ ಆಫೀಸಿಂದ. ಬಂದವಳು ಮಲ್ಕೊಂಡೆ, ನಿದ್ದೆ ಬರಲಿಲ್ಲ, ಅದು ಬೇರೆ ವಿಷಯ. ಮೈ ಗಾಡ್, ಐ ಹ್ಯಾವ್ ಟೇಕನ್ ದಿಸ್ ಚಾಲೆಂಜ್ ವೇ ಟು ಸೀರಿಯಸ್ ಅಂತ ಅನ್ನಿಸ್ತಾ ಇದೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲಲ್ಲ, ನೀವು ಬೆಳಗ್ಗೆಯಿಂದ ವ್ಲಾಗ್ ನೋಡಿದರೆ ಮುಂಚೆದು. ನಿದ್ದೆ ಸರಿಯಾಗಿ ಮಾಡಿಲ್ಲ. 2 hours ಮ್ಯಾಕ್ಸಿಮಮ್ ಮಾಡಿರೋದು ಅಷ್ಟೇ. ಕೂತ್ಕೊಂಡು ನಿದ್ದೆ ಬರ್ತಿದೆ ಆಫೀಸಲ್ಲಿ. ಅದು ಜಿಂಜರ್ ವಾಟರ್ ಕುಡಿದ್ರೆ ಸರಿ ಹೋಗ್ತಾ ಇಲ್ಲ, ಓದೋಕ್ಕಾಗ್ತಿಲ್ಲ ನನಗೆ. ಅದು SSC ಕೋರ್ಸ್ ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಿತ್ತಲ್ವ, ಅದನ್ನು ಮಾಡೋಕ್ಕಾಗ್ತಿಲ್ಲ. ತಲೆನೋವು ಏನಾಗಿದ್ದಾಗಲಿ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟೆ. 15 ಮಿನಿಟ್ಸ್ ಮಲಗಿದೆ ಅಷ್ಟೇ. ನಂಗೆ ಅದೇ ಪ್ರಾಬ್ಲಮ್. ಏನು ಎಷ್ಟೇ ಟಯರ್ಡ್ ಆಗಲಿ, ನಿದ್ದೆ ಬರಲಿ, ಹಗಲೊತ್ತಲ್ಲಿ ನಂಗೆ ಮಲ್ಕೊಳಕ್ಕಾಗದೇ ಇಲ್ಲ. ಹಂಗೆ ಕೇಳಿದ್ರೆ ನನ್ನ ಮಗನೂ ಕಿಂಡರ್ ಗಾರ್ಡನ್ಗೆ ಹೋಗಿದ್ದ, ನಾನು ಚೆನ್ನಾಗಿ ಮಲ್ಕೋಬೋದಿತ್ತು, ಆಗಲಿಲ್ಲ. ಬಟ್ ಎನಿವೇ 15 ಮಿನಿಟ್ಸು ಮಲ್ಕೊಂಡು ಮಾಡಿದ್ರೆ ಎಷ್ಟೋ ಒಂದು ಸ್ವಲ್ಪ ಬೆಟ್ರ್ ಅನ್ನಿಸ್ತಾ ಇದೆ. ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೆ. ನಿದ್ದೆ ಇಲ್ಲ ಅಂದರೆ ಆಬ್ವಿಯಸ್ಲಿ ಇಟ್ ಗಿವ್ಸ್ ಅ ವೆರಿ ಬ್ಯಾಡ್ ಟೋಲ್ ಆನ್ ದ ಹೆಲ್ತ್ ಅಲ್ವಾ. ಸೊ ನಿದ್ದೆನೇ ಇಂಪಾರ್ಟೆಂಟ್. ಐ ಥಿಂಕ್ ಹ್ಯಾವ್ ಟು ಗಿವ್ ಮೋರ್
ಅಟೆನ್ಷನ್ ಟು ದ್ಯಾಟ್ ಟಾಪಿಕ್. ಸೊ ಬ್ಲಾಗ್ ಎಡಿಟ್ ಮಾಡ್ತೀನಲ್ವ, ಅದಕ್ಕೆ ತುಂಬ ಟೈಮ್ ತೊಗೊಳ್ತಿದೆ. ಇಲ್ಲ ಅಂದರೆ ಬೇಗ ಆಗುತ್ತೆ ಎಲ್ಲನೂ. ಇವತ್ತು ನೋಡ್ಬೇಕು ಹೇಗೆ ಮಾಡ್ತೀನಿ ಅಂಥೇಳಿ. ಇವಾಗ ಅದೇ ನಾನು ಹೇಳಿದ್ನಲ್ಲ ಟಾಸ್ಕ್ನ, ನನ್ನ ಸ್ಕಿಲ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇವಾಗ. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಸಿವಾಗ್ತಾಯಿತ್ತು, ಅದಕ್ಕೆ ನಾನು ಲಂಚ್ ಶುರು ಮಾಡ್ಕೊಳ್ಳೋಣ ಅಂತ ಸ್ಪಿನಾಚು. ಸೊ ತರಕಾರಿ ಆಫ್ ದ ಡೇ ಈಸ್ ಆಲ್ಸೋ ಡನ್. ಹಣ್ಣು ಮತ್ತು ತರಕಾರಿ ಎರಡೂ ಆಯಿತು ಇವಾಗ ತಿಂದರೆ. ಆ್ಯಂಡ್ ಇದು ನನ್ನ ರೈಸ್ ನಿನ್ನೆದು. ಹಾಗೆ ಊಟ ಮಾಡ್ತಾ ನನ್ನ ಸ್ಕಿಲ್ ಸ್ಟಡೀಸ್ ಏನಿದೆ SSCದು ಅದನ್ನು ಕಂಟಿನ್ಯೂ ಮಾಡಿದೆ. ಸೊ ಅಲ್ಲಿಗೆ ಟಾಸ್ಕ್ 8 ಕಂಪ್ಲೀಟ್ ಆಯಿತು. ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇದೆ, ಕಾಫಿ ಕುಡಿಬೇಕು ಇಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಬಟ್ ಮ್ಯಾಂಗೋ ವಿಚ್ ಐ ಕ್ಯಾನ್ ಇನ್ಕ್ಲೂಡ್ ಇನ್ ಮೈ ಚಾಲೆಂಜ್ ಬಿಕಾಸ್ ಇಟ್ಸ್ ಅ ಫ್ರೂಟ್. ಐ ನೋ ಜಾಸ್ತಿ ತಿನ್ನಬಾರ್ದು ಅಂತ, ಬಟ್ ತಿಂತಾ ಇದ್ದೀನಿ ಇದನ್ನು. ಟೂ ಗುಡ್. ಸೊ ನೋಡಿ, ಟಾಸ್ಕ್ ಅಪ್ಡೇಟ್ ಮಾಡ್ತಿದ್ದೆ ನಾನು, ಚಾಲೆಂಜರೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಇದು ನಿನ್ನೆದು ಎಲ್ಲ ಮಾಡಿದ್ದೆ ನೋಡಿ. ಇನ್ನೇ ವ್ಲಾಗಲ್ಲಿ 13 ಟಾಸ್ಕ್ಸ್ ಮಾತ್ರ ಹಾಕಿದ್ದೀನಿ. ಬಟ್ ಟಾಸ್ಕ್ ಲೈಕ್ ನೋ ಟೀ ನೋ ಕಾಫಿ, ಟೀ ಏನೂ ಕುಡ್ದಿಲ್ಲ, ಅದನ್ನು ಆ್ಯಡ್ ಮಾಡಿಲ್ಲ ನಾನು, ಅಂಡರ್ಸ್ಟುಡ್ ಅಂತ ಹೇಳಿ. ಅದೇ ರೀತಿ ಶುಗರ್ ನಾನೇನು ಸ್ವೀಟ್ಸ್ ಏನೂ ತೊಗೊಂಡಿಲ್ಲ, ಹಣ್ಣಲ್ಲಿರೋ ಶುಗರ್ ಬಿಟ್ಟರೆ. ಆ ಥರ ಆ್ಯಕ್ಟಿವಿಟಿ. ಈಗ ಟೈಮ್ ಆಗಿದೆ 2:10. 3 ಗಂಟೆಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಹಾಗೆ ಅಲ್ಲೇ ನಾನು ಇಂಡಿಯನ್ ಗ್ರೋಸರಿ ಸ್ಟೋರ್ಗೆ ಹೋಗಬೇಕು. ಇಂಡಿಯನ್ ಗ್ರೋಸರಿ ಐಟಮ್ಸ್ ರೇಷನ್ ತರಲಿಕ್ಕೆ ಬೇಸಿಕಲಿ. ಇವಾಗ ಅದಕ್ಕಿಂತ ಮುಂಚೆ ಇದೊಂದು ಕರಿ ಮಾಡಿಬಿಡೋಣ ಅಂಥೇಳಿ, ನಾನು ನೈಟ್ ಡಿನ್ನರ್ ಆಗುತ್ತೆ, ಅದಕ್ಕೆ ಬಂದಾಗ ಹಸಿವು ಅಂತ ಹೇಳಿದ್ರೆ ಕೊಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ಇದನ್ನು ರೊಟ್ಟಿ ಜೊತೆ ತಿನ್ನೋಕ್ಕೆ ಅಂತ ಮಾಡ್ತಾಯಿದ್ದೆ. ಇದನ್ನು ಏನಿಲ್ಲ, ಬೆಳಗ್ಗೆ ಹಾಲು ಹೇಗೆ ಮಾಡಿದೆ ನೋಡಿ ಅದೇ ಥರ. ಎಣ್ಣೆ, ಒಂಚೂರು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಆಮೇಲೆ ಇದನ್ನೊಂದು 1 ನಿಮಿಷದಷ್ಟು ಕುತ್ಕೊಂಡಿದ್ದೀನಿ ಬ್ರಾಕ್ಲಿನ. ಈಗ ಇದಕ್ಕೆ ಹಾಕ್ಬಿಡೋದು ಅಷ್ಟು. ಹಾಕಿ ಫ್ರೈ ಮಾಡಿ ನಂಗೆ ಕೇಳಬೇಕಂದ್ರೆ ಅದಕ್ಕೇನು ಹಾಕೋದೇ ಬೇಡ, ಸುಮ್ಮನೆ ಹಾಕ್ತಾಯಿದ್ದೀನಿ ಇರಲಿ ಅಂತ, ಅಡುಗೆ ಮಾಡಿದೆ ಅಂತ ಒಂದು ಫೀಲ್ ಬರಲಿ ಅಂತ. ಹಾಗೆ ರುಚಿಯಾಗಿದೆ ಇದು. ಪಲ್ಯ ಆಯಿತು. ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಬಂದೆ ನಾನು. ಇದು ಅವ್ಯಕ್ತಿನ ಸ್ಕೂಲ್ ಹತ್ರನೇ ಇದೆ. ಸೊ ಇಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ. ಇಂಡಿಯಾದಿಂದ ನಾವೇನು ಕೊಂಡ್ಕೊತೀವಿ ರೇಷನ್ ಐಟಮ್ಸ್ ಎಲ್ಲ ಇದೆ. ಅವಲಕ್ಕಿಯಿಂದ ಹಿಡಿದು ಬೇರೆ ಬೇರೆ ಕಾಳುಗಳಿಂದ ಹಿಡಿದು ಚಪಾತಿ ಹಿಟ್ಟು, ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಮತ್ತು ತುಪ್ಪ, GRB ತುಪ್ಪ, ರೆಡ್ ಟೇಬಲ್ ಟೀ ಪೌಡರ್, ಕೊಬ್ಬರಿ ಎಣ್ಣೆ, ಈ ಥರ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಸೊ ಎಲ್ಲ ಶಾಪ್ ಮಾಡಿದೆ ನಾನು. ತುಂಬಾ ಹೆವಿ ಇತ್ತು, ಯಾಕಂದರೆ 5 kg ಅಕ್ಕಿ ಮತ್ತು ಗೋಧಿ ಹಿಟ್ಟು ಅದೆಲ್ಲ ಇತ್ತು. ಬಟ್ ಟ್ರಾಲಿ ಇರೋದ್ರಿಂದ somehow managed. ಈಗ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ಅವ್ಯಕ್ತಿನ ಫ್ರೆಶನ್ ಅಪ್ ಮಾಡಿಸಿ ಅವ್ನಿಗೆ ಊಟ ಮಾಡಿಸ್ತಾ ಹಾಗೆ ಓದಿಸ್ತಾ ಇದ್ದೀನಿ. ಇದೇನು ಹೋಮ್ವರ್ಕ್ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಟಾಸ್ಕ್ ಒಂದು ಓದಿಸ್ತಾ ಇದ್ದೀನಿ. ಸೊ ಟಾಸ್ಕ್ 9 ಕಂಪ್ಲೀಟ್ ಆಯಿತು. ಇನ್ನು ಟಾಸ್ಕ್ 10 ಕಂಪ್ಲೀಟ್ ಮಾಡೋ ಟೈಮು ಏನು ಅಂತ ಹೇಳಿದ್ರೆ, ನಾನು 5 o'clock ಆಗ್ತಾ ಬಂತು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡೋದು ಅಂತ. ನನ್ನ ಡಿನ್ನರ್ ರೆಡಿ ಆಯಿತು. ಟೈಮಿಗಾಗಿದೆ 5:05. ಸೊ ರೊಟ್ಟಿ, ಬ್ರಾಕ್ಲಿ ಆ್ಯಂಡ್ ಯೋಗರ್ಟ್.
ನಾವಿಬ್ರು ಸೇರಿ ಸ್ನಾನ? ನಾವಿಬ್ರು ಸೇರಿ ಅಡುಗೆ ಮಾಡ್ತಾ ಇದ್ವಿ. ಏನು ಅಡುಗೆ ಮಾಡ್ತಿದ್ಯಾ ನೀನೀಗ? ಹಲ್ವಾ. ಓಕೆ, ಪುಡಿ ಮಾಡಿದ್ಯಾ ಡ್ರೈ ಫ್ರೂಟ್ಸು? ಗುಡ್. ಈಗ ಗ್ಯಾಸ್ ಹಚ್ತೀಯಾ? ಹಚ್ಚಕ್ಕೆ ಬರಲ್ಲ ನನಗೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಸರಿ, ನಾನೇ ಹಚ್ಚ. ಮತ್ತು ಬ್ಲಾಸ್ಟ್ ಆಗತ್ತೆ ಅಂದಿಲ್ಲ. ಓಕೆ ಮಮ್ಮಿ. ಸೂರ್ ಬೇಕಾ ಡ್ರೈ ಫ್ರೂಟ್ಸು? ಇವಾಗಿಲ್ಲ, ಡ್ರೈ ಫ್ರೂಟ್ಸ್ ಇದು ಲಾಸ್ಟಿಗೆ ಬೇಕಿದು, ಆಯಿತಾ? ದಿಸ್ ಇಸ್ ಡನ್. ಥ್ರೆಡ್. ಹಾಂ, ವೆರಿ ಗುಡ್. ಒನ್ ಮೋರ್ ಸ್ಪೂನ್. ವೆರಿ ಗುಡ್. ಸಾಕು. ಈಗ ನಾನು ಹಾಕ್ಲಾ? ಹಾಂ, ಹಾಕಿ ಕಲಿಸ್ಬೇಕು ಅದನ್ನು. ಇನ್ನೊಂದು ಚೂರು ಹಾಕಿ, ಬೇಗ ಕಲಿಸ್ಬೇಕು ಅದನ್ನು. ಹಾಕಿ ಚೂರು ಅಷ್ಟೊಂದು ಬೇಡ, ಕಲಿಸ್ಬೇಕಾಯ್ತಾ? ಒಂದು ನಿಮಿಷ ಇರು. ನಾ ಕಲಿಸ್ಕೊಡ್ತೀನಿ, ನೀನೇ ಕಲಿಸ್ಬೇಕು. ಇಲ್ಲಾಂದ್ರೆ ಗಂಟು ಆಗುತ್ತೆ, ಚೆನ್ನಾಗಾಗಲ್ಲ. ನೀರು ಹಾಕಿದ್ಮೇಲೆ ಕಲಿಸ್ತೀನಿ. ಹಾಂ, ನೀನೇ ಮಾಡಿ. ಒಂದು ನಿಮಿಷ, ಅದು ಪುಡಿ ಹಾಕಿ. ಜಾಸ್ತಿ ಆಯ್ತಾ ನೀರು? ಹೋಗಿ ಮಾಡಿ. ಅದಕ್ಕೆ ಬ್ರೌನ್ ಹಲ್ವಾ ಯಾ ಮುಗಿತಮ್ಮ. ಎಷ್ಟು? ನೋ, you're never going to eat sweet, no? ಹಾಂ, remember you have toothache, you're saying. Mix it. Careful. Very good job. Halwa is getting ready. Are you enjoying the process, Avi? Yeah. So is Mama spending time with you? Yeah. Did you like this process activity? Yeah. Do you know the recipe now for your maybe ಕೇಳಿಸಿದೆಲ್ಲ ಗೊತ್ತಿಲ್ಲ. ರೆಸಿಪಿ ಗೊತ್ತಾ ನಿಂಗೆ ಇವಾಗ ಹಲ್ವಾದು? ಹಾಂ. ಹೆಂಗೆ ಹೇಳು? ಈ ಥರ ಎಲ್ಲ ಈ ಥರ ಹೊತ್ತತ್ತೆ. You have to keep stirring. It's okay. You can tell the recipe later. It looks so yum. Wow. ಅಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದು. already feeling to eat. You're already feeling to eat. Are we done now mixing? What is next ingredient? Next ingredient is to put the dry fruits. ಸ್ಕೂಲಿಂದ ಬರುವಾಗ ವಿಕ್ತನ ಕ್ಲಾಸ್ಮೇಟ್ ಜೊತೆನೇ ಬಂದ್ವಿ. ಅವ್ರ ಮನೆಯೂ ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ಇದೆ. ಸ್ಟಾಪ್ ಸೇಮ್ ಆಗಿರೋದ್ರಿಂದ ಒಂದೇ ಟೈಮಲ್ಲಿ ಬಂದ್ವಿ. ಸೊ ಅವನು ಅಂದರೆ ಅವ್ನ ಫ್ರೆಂಡು ಅವ್ರ ಅಮ್ಮನಿಗೆ ಹಲ್ವಾ ಮಾಡು ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದ. ನಾನಿವತ್ತು ಮನೇಲಿ ಮಾಡಿರಲಿಲ್ಲ. ಸೊ ಅವಿಕ್ತು ಅದನ್ನು ಕೇಳಿಬಿಟ್ಟು ಮನೆಗೆ ಬಂದಮೇಲೆ ಹಲ್ವಾ ಮಾಡು ನಂಗೆ ಗೊತ್ತಿಲ್ವ ಅಂದರೆ ಯೂಟ್ಯೂಬ್ ರೆಸಿಪಿ ಚೆಕ್ ಮಾಡು ಅಂತ ಹೇಳ್ದ. ಸೊ ಓಕೆ, ಹಂಗಿದ್ರೆ ಇವತ್ತಿನ ಆ್ಯಕ್ಟಿವಿಟಿ ಇದೇ ಇರುತ್ತೆ. ನಾನು ಮಾಡೋ ಬದಲು ಅವನ ಜೊತೆನೇ ಮಾಡಿಸ್ಬಿಡೋಣ. ನೋಡಿ, ಅವಿಕ್ ಮಾಡಿರೋ ಹಲ್ವಾ ತಿನ್ಸ್ಲಾ? ಸುಡುತ್ತೇನಂತ ಭಯ ನನಗೆ. ನೋಡು, ಬಾಯಿಂದ ಟಚ್ ಮಾಡು. ಸುಡುತ್ತಾ ನೋಡು ಫಸ್ಟ್. ಇಲ್ಲಲ್ಲ? ವೆರಿ ನೈಸ್. Yeah. Who made it? Are you proud of yourself? Very good. ಇಬ್ರು ಮಾಡೋಣ ಅಂದ್ರೆ ನಾವು ಒಂದೇ ಮಾಡಿದ್ನಲ್ಲ. ಆಯ್ತು ತಿನ್. ಅಲ್ಲಿ ಕೊಡ್ಲಾ ಅದರಲ್ಲಿ? ಬಿಕಾಸ್ ಹೀ ಲವ್ಸ್ ಕುಕ್ಕಿಂಗ್. ಅವನಿಗೂ ಮಾಡ್ತೀನಿ ಅಂತಿರ್ತಾನೆ. ಸೊ ನಂದು ಇನ್ನೊಂದು ಟಾಸ್ಕ್ ಎವ್ರಿ ಡೇ ಮಾಡಬೇಕಂತ ಅಂದ್ಕೊಂಡಿರೋದು, ಅವನ ಜೊತೆ ನಾನು ಸ್ವಲ್ಪ ಆದರೂ ಟೈಮ್ ಕಳಿಬೇಕು. ಬೈ ಪ್ಲೇಯಿಂಗ್ ವಿತ್ ಹಿಮ್ ಆರ್ ಬೈ ಎಂಗೇಜಿಂಗ್ ಹಿಮ್ ಬೈ ಡೂಯಿಂಗ್ ವಾಟ್ ಹಿ ಲೈಕ್ಸ್. ಸೊ ಅಲ್ಲಿಗೆ ಈ ಟಾಸ್ಕ್ 11 ಕಂಪ್ಲೀಟ್ ಆಯಿತು. ಇನ್ನು ಅವಿಕ್ತು ಸ್ವೀಟ್ ಕೊಟ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆಯೋದು, ಬ್ರಷ್ ಮಾಡೋದು, ಕಸ ಗುಡಿಸೋದು, ಪ್ರೇಯರ್ ಮಾಡೋದು ಅದೆಲ್ಲ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಿಕ್ತನಿಗೆ ಒಂಚೂರು ಅನ್ನ ಮಾಡಿ ಅವ್ನಿಗೆ ಊಟ ಮಾಡಿಸಿ ಈಗ ಟಾಸ್ಕ್ 12 ಕಂಪ್ಲೀಟ್ ಮಾಡೋ ಟೈಮು, ಅಂದರೆ ಸ್ಟೋರಿ ರೀಡ್ ಮಾಡೋದು. ಸೊ ಸ್ಟೋರಿ ರೀಡ್ ಮಾಡ್ತಿದ್ದೀನಿ ಈಗ ಅವನಿಗೆ. ಟಾಸ್ಕ್ 13 ಕಂಪ್ಲೀಟ್ ಕೂಡ ಆಗಿದೆ. ಅದು ಏನಂತ ಹೇಳಿದರೆ, ಆ ಹಲ್ವಾ ಮಾಡಿದ್ನಲ್ವ, ಅದು ನಾನು ತಿಂದಿಲ್ಲ, ಒಂಚೂರು ಟೇಸ್ಟ್ ಮಾಡಿಲ್ಲ, ಬಿಕಾಸ್ ಅದ್ರಲ್ಲಿ ಬೆಲ್ಲ ಹಾಕಿತ್ತು. ದಟ್ ಮೀನ್ಸ್ ನಾನೇನು ಶುಗರು ಬೆಲ್ಲ ಏನೂ ತಿಂದಿಲ್ಲ, ಸ್ವೀಟ್ ಕುಡ್ದಿಲ್ಲ, ಆ್ಯಂಡ್ ಟೀ ಕಾಫಿನೂ ಕುಡ್ದಿಲ್ಲ. ಸೊ ಅಲ್ಲಿಗೆ ನನ್ನ ಡೇ 2 ಕೂಡ ಸಕ್ಸಸ್ಫುಲ್. ತುಂಬ ಕಷ್ಟ ಆಯಿತು ಇವತ್ತು.
ನಾಳೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಈಸಿ ಇರುತ್ತೆ ಅಂತ ಅನ್ಕೋತೀನಿ. ಬೈ ದ ವೇ, ನೀವು ಈ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ನಿಮ್ಗೊಂದು ಥಾಟ್ ಬಂದಿರ್ಬೋದಲ್ವ, ಇವರೇನು ಆಫೀಸಲ್ಲಿ ಕೆಲಸ ಮಾಡ್ತಾರಾ ಇಲ್ವಾ ಬರೀ ಇದೇ ವ್ಲಾಗ್ ಅಂತೆ ಚಾಲೆಂಜ್ ಅಂತೆ ಮಾಡ್ತಾ ಇರ್ತಾರಾ ಅಂತ ಅನ್ನಿಸ್ತಿರ್ಬೋದು. ಅದಕ್ಕೊಂದು ಜಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ಆಫೀಸ್ ಕೆಲಸ ತುಂಬಾ ಇತ್ತು ಇಷ್ಟು ದಿವಸ, ಅದಕ್ಕೆ ನೀವು ವ್ಲಾಗ್ಸ್ ನೋಡ್ತಾ ಇರಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಫ್ರೀ ಆಗಿದೆ, ಬಿಕಾಸ್ ಬಜೆಟ್ ಸೈಕಲ್ ಅಂತ ನಡೀತಾ ಇರುತ್ತೆ, ಅದೇನು ಜಸ್ಟ್ ಮುಗ್ದಿದೆ. ಆ್ಯಂಡ್ ಇಯರ್ ಎಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೀಜರ್ ಟೈಮ್ ಸಿಗುತ್ತೆ. ಅದಕ್ಕೆ ಈ ಚಾಲೆಂಜಸ್ಸು ವ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಿಗ್ತಿರೋದು ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಸೊ ದಿಸ್ ಇಸ್ ಪ್ರೀ ಸ್ಕೂಲ್ and all his friends are peeping through his window and he's Maisie, he or she. Then Talula, Maisie, Dottie, Cyril.